ಹಾಯ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ದೀಪಾವಳಿ ವ್ಲಾಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಹೆಂಗ್ ಹಬ್ಬ ಮಾಡ್ಲಿದ್ದೀರಿ? ನಾನು ಬೆಳಗ್ಗೆ ಲಘು ಎದ್ದು ಮಾರಿಗಿರಿ ತೊಳ್ಕೊಂಡು ಹಿಂದಿನ ದಿನದ್ದು ಬಾಂಡೆ ಇದ್ದು ಅವನ್ನೆಲ್ಲ ಒಂಚೂರು ಎತ್ತು ಹಾಕೊಂಡು ಕೊಬ್ಬರಿ ಹೊಳಕೆ ಅಷ್ಟು ಇದ್ದು ಅವಕ್ಕ ಉಪ್ಪು ಹಚ್ಕೊಂಡು ಫ್ರಿಜ್ನಾಗ ಎತ್ತಿಟ್ಕೊಂಡೆ. ನಿಮಗ್ ಗೊತ್ತದ ಏನು, ಕೊಬ್ಬರಿಗೆ ಹಿಂಗ ಉಪ್ಪು ಹಚ್ಚಿ ಫ್ರಿಜ್ ಒಳಗೆ ಇಡೋದ್ರಿಂದ ಬಹಳಷ್ಟು ನಾವು ಬಾಳ್ಕಿ ಬರ್ತಾವ, ಕಲರ್ ಅದು ಚೇಂಜ್ ಆಗಂಗಿಲ್ಲ, ಏನು ಸ್ಮೆಲ್ ಬರಂಗಿಲ್ಲ. ಇದಿಷ್ಟು ಮಾಡ್ಕೊಂಡು ನಾನು ಅಂಗಳದ್ದು ಕಸ ಹೊಡ್ಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕೊಳ್ಳಿಕ್ಕೆ ಚಾಲು ಮಾಡಿದೆ. ಈ ದೀಪಾವಳಿ ಹಬ್ಬ ಅಂತಂದ್ರ ಉಳ್ದಿದ್ ಎಲ್ಲಾ ಹಬ್ಬಕ್ಕಿಂತ ಒಂದ್ ಸ್ವಲ್ಪ ಪ್ರೀತಿ ಹೆಚ್ಚನ ಹೆಣ್ಮಕ್ಳಿಗೆ. ಯಾಕಂದ್ರ ರಂಗೋಲಿ ಹಾಕೋದು, ಪ್ರಣತಿ ಹಚ್ಚೋದು, ಚೆನ್ನಾಗಿ ರೆಡಿ ಆಗೋದು, ಲಕ್ಷ್ಮಿ ಪೂಜಾ ಮಾಡೋದು, ಒಂದು ಎರಡು ಇಷ್ಟ ಕೆಲಸ ಇರ್ತಾವ. ಅಷ್ಟ ಆದ್ರೂ ಈ ದೀಪಾವಳಿ ಹಬ್ಬ ಅಂದ್ರ ಏನೋ ಒಂಥರ ವಿಶೇಷ ಪ್ರೀತಿ. ನಾನು ಮುಂಚೆ ಎಲ್ಲ ಕಲರ್ ರಂಗೋಲಿ ಅದು ಹಾಕ್ತಿದ್ದೆ, ನಂಗೆ ಭಾಳ ಸೇರ್ತಿತ್ತು. ಇಬ್ರು ಸೇರ್ತದ, ಆದ್ರೆ ನನ್ ಮಗ ಎಲ್ಲ ಹಾಳು ಮಾಡ್ಬಿಡ್ತಾನಂತ ಹೇಳಿ ನಾ ಈಗ ಹಂಗ ಸಿಂಪಲ್ ಬಿಳಿ ರಂಗೋಲಿ ಹಾಕ್ಲಿರ್ತೀನಿ. ಇವತ್ತ ನರಕ ಚತುರ್ದಶಿ, ಬೆಳಗ್ಗೆ ಆದಷ್ಟು ಸೂರ್ಯೋದಯ ಒಳಗನ ಆರತಿ ಮಾಡ್ಬೇಕು ಆಕ್ಚುಲಿ. ಆದ್ರ ಮನಿ ಒಳಗ ಸಣ್ಣ ಹುಡುಗರಿದ್ದು ಅಂದ್ರ ಸೂರ್ಯೋದಯಕ್ಕಿಂತ ಮುಂಚೆ ಆರತಿ ಮಾಡೋದು ಸ್ವಲ್ಪ ಕಠಿಣನೇ. ನನ್ ಮಗ ರೆಡಿ ಆಗಿದ್ದ, ಸೊ ಅಷ್ಟ್ ಬಂದ್ ಹಾಯ್ ಮಾಡಿದ ನಡು. ಕೃಷ್ಣ ನರಕಾಸುರನ ಸಂಹಾರ ಮಾಡಿ ದಣದ ಬಂದಿರ್ತಾನಂತ ಹೇಳಿ ಅವನಿಗೆ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನ ಮಾಡಿಸ್ತಾರ. ಸೊ ಎಣ್ಣೆ ಹಚ್ಚಿ ಕುಂಕುಮ ಹಚ್ಚಿ ಜಯಿಸ್ಕೊಂಡ್ ಬಂದಿಪ ಅಂತ ಹೇಳಿ ಆರತಿ ಮಾಡಿ ಅಭ್ಯಂಗ ಸ್ನಾನ ಹಾಕಿ ಖುಷಿ ಪಡ್ತಾರ. ಸೊ ಇದೇ ನರಕ ಚತುರ್ದಶಿದು ವಿಶೇಷ. ಇವತ್ತ ಸಂಜೆ ಮುಂದನ ಅಮಾಸಿ ಚಾಲು ಆಗ್ಯದ. ಹಿಂಗಾಗಿ ಕೆಲವೊಬ್ರು ಇವತ್ತ ಲಕ್ಷ್ಮೀ ಪೂಜಾ ಮಾಡ್ಯಾರ, ಇನ್ ಕೆಲವೊಬ್ರು ನಾಳೆ ಅಮಾಸಿ ದಿನ ಪೂಜೆ ಮಾಡ್ಲಿಕತ್ತಾರ, ಮತ್ ಕೆಲವೊಬ್ರು ಪಾಡ್ಯ ದಿನ ಪೂಜೆ ಮಾಡ್ತಾರ. ಲಕ್ಷ್ಮೀ ಪೂಜಾಕ ನಾ ಇಲ್ಲೇ ಒಂದ್ ಮಣಿ ಹಾಕೊಂಡು ಕೆಳಗ್ ಒಂದ್ ಸಣ್ಣ ರಂಗೋಲಿ ಹಾಕೊಂಡು ಮಣಿ ಮೇಲೆ ಒಂದ್ ಕೆಂಪ್ ಅರ್ವಿ ಹಾಕಿ ನಮ್ಮ ಮನಿ ಒಳಗ ಗಣಪತಿ ಲಕ್ಷ್ಮಿದು ಫೋಟೋ ಇಟ್ಟು, ಹಿಂಗಾಗಿ ನಾ ಅದನ್ನ ಮಣಿ ಮೇಲೆ ಇಟ್ಕೊಂಡು ಒಂದ್ ಸ್ವಲ್ಪ ಅಕ್ಕಿ ಹಾಕೊಂಡೆ. ಅಕ್ಕಿಗೆ ಒಂಚೂರ ಅರ್ಶಿನ ಕುಂಕುಮ ಇಟ್ಕೊಂಡು ಕಲಶನ ಇಟ್ಕೊಂಡೆ. ಲಕ್ಷ್ಮಿ ಗಣಪತಿದು ಫೋಟೋ ಇದ್ದವ್ರು ಫೋಟೋ ಇಟ್ಕೋರಿ, ಮೂರ್ತಿ ಇದ್ದವ್ರು ಮೂರ್ತಿ ಇಟ್ಕೋರಿ, ಎರಡು ಇದ್ದವ್ರು ಎರಡು ಇಟ್ಕೋಬಹುದು. ಇನ್ನ ಕಲಶಕ್ಕ ಆಡ್ ನಂಬರ್ ಆಫ್ ಸಾಮಗ್ರಿಗಳನ್ನ ಹಾಕ್ಬೇಕು. ನಾ ಇಲ್ಲಿ ಅರ್ಶಿನ ಕುಂಕುಮ, ಅಕ್ಷತ, ಅಡಿಕೆ ಬೆಟ್ಟ, ಒಂದ್ ಕಾಯಿನ್ ಹಾಕೊಂಡೇನಿ. ಕೆಲವೊಬ್ರು ಬಾದಾಮಿ, ಖಾರಿಕನು, ಹೂವ ಇವೆಲ್ಲಾನು ಹಾಕೋತಾರ. ನೀವು ನೋಡ್ಕೊಂಡು ಆಡ್ ನಂಬರ್ ಆಫ್ ಅನ್ನ ಹಾಕೋರಿ. ಅದಾದ್ಮೇಲೆ ವಿಳ್ಯದೆಲೆ ಇಟ್ಕೊಂಡೇನಿ. ಕೆಲವೊಬ್ರು ಮಾವಿನ ಮರದು ಎಲೆ ಇಟ್ಕೋತಾರ, ಅದನ್ನು ಆಡ್ ನಂಬರ್ ಒಳಗನ ಇಟ್ಕೋಬೇಕು. ಇದೆಲ್ಲಾ ಬೇಸಿಕ್, ಎಲ್ಲಾರ್ಗು ಗೊತ್ತಾನ ಇರ್ತದ. ನೆಕ್ಸ್ಟ್ ನಾ ಇಲ್ಲಿ ಲಕ್ಷ್ಮಿ ತಯಾರಿ ಮಾಡ್ಕೊಳಿಗತ್ತೀನಿ. ಕೆಲವೊಬ್ರು ಕಲಶ ಸ್ಥಾಪನೆ ಮಾಡಿ ಅಷ್ಟನ ಪೂಜೆ ಮಾಡ್ತಾರ. ಆದ್ರ ನನಗ ಲಕ್ಷ್ಮಿ ತಯಾರು ಮಾಡುದಂದ್ರ ಏನೋ ಒಂಥರ ಖುಷಿ. ಹಿಂಗಾಗಿ ನಮ್ಮಮ್ಮ ಇದನ್ನ ನಂಗೆ ಹೊಲಿಸ್ಕೊಟ್ಟಾರ. ಬಹಳ ಸರಳ, ನಾವು ತಯಾರು ಮಾಡ್ಬಿಡ್ಬೋದು. ಗಡ್ಬಡಿ ಇದ್ರೂನು ಅಗ್ದಿ ನೀಟ್ ಬರ್ತದ, ಏನು ಮೆಸ್ಸಿ ಆಗಂಗಿಲ್ಲ. ಹಿಂಗಾಗಿ ನಾ ಇನ್ನೊಂದೆರಡು ಹೊಲಿಸ್ಕೋಬೇಕಂತ ಮಾಡೇನಿ. ಟೈಪ್ ಮಿನಿ ಸಾರಿನ ಲಕ್ಷ್ಮಿಗೆ. ಇದಾದ್ಮೇಲೆ ಲಕ್ಷ್ಮಿ ಮಾರಿ ಕೂಡಿಸಿ ಆಕಿಗೂ ಅರಿಶಿನ ಕುಂಕುಮ ಅದು ಹಚ್ಚಿ ಚಂದಂಗೆ ತಯಾರು ಮಾಡ್ಲಿಕತ್ತಿದ್ದೆ. ನನಗ ಲಕ್ಷ್ಮಿ ಗೌರಿನ ತಯಾರು ಮಾಡೋದಂದ್ರನೇ ಭಾರಿ ಖುಷಿ. ತಯಾರು ಮಾಡೋದು ಒಂದ್ ಕಡೆ ಖುಷಿ, ಆದ್ರ ತಯಾರಾಗಿದ್ ಲಕ್ಷ್ಮಿನ ಕಣ್ ತುಂಬ್ಕೊಳ್ಳೋದು ಇನ್ನೊಂದು ಖುಷಿ. ಎಷ್ಟು ನೋಡಿದ್ರು ಕಮ್ಮಿ ಅನಿಸ್ತದ ಲಕ್ಷ್ಮಿನ, ಅಷ್ಟು ಚಂದ ಕಾಣಿಸ್ತಿರ್ತಾಳ. ಲಕ್ಷ್ಮಿಗದು ಸರ ಹಾಕಿ ತಯಾರು ಮಾಡ್ಬೇಕಾದ್ರ ಆ ಸರ ಚಂದ ಕಾಣಿಸ್ತದೇನು, ಈ ಸರ ಚಂದ ಕಾಣಿಸ್ತದೇನು ಅಂತ ಹೇಳಿ ಹಾಕೋದೇನು, ತೆಗಿಯೋದೇನು, ನೋಡೋದೇನು, ಅಬ್ಬಬ್ಬಬ್ಬಾ ಎಷ್ಟು ಸಂಭ್ರಮ ಅಲ್ಲ. ಇದೊಂಥರ ಬ್ಯಾರೇನ ಸಂಭ್ರಮ. ಎಷ್ಟು ದಣದಿದ್ರೂನು ಈ ಕೆಲ್ಸ ಮಾಡ್ಬೇಕಾದ್ರೆ ಒಂಚೂರು ದಣ ಅನ್ಸಂಗಿಲ್ಲ ನಮಗ. ಇನ್ನು ಈ ಹಬ್ಬದ ಟೈಮ್ದಾಗ ಹೂವು ಹಣ್ಣಿನ ರೇಟ್ ಅಂತೂ ಮಾತಾಡಂಗೇ ಇಲ್ಲ, ಡಬಲ್ ತ್ರಿಬಲ್ ಆಗ್ಬಿಟ್ಟಿರ್ತಾವ. ಅದ್ ಬಿಡ್ರಿ, ಇದಿಷ್ಟು ಲಕ್ಷ್ಮಿ ಪೂಜೆ ಮಾಡ್ಕೊಂಡು ರಂಗೋಲಿ ಅದು ಹಾಕಿ ಲಕ್ಷ್ಮಿ ಮುಂದ ನೈವೇದ್ಯ ತಯಾರಿನ ಮಾಡೋಣಂತ. ಇದರ ನಡು ಪಟಾಕ್ಷಿ ಒಂದ್ ಹಾರಿಸ್ತಾರ. ಮುಂಚೆ ಪಟಾಕ್ಷಿ ಯೂಶಲಿ ಗಣಪತಿ ಹಬ್ಬಕ್ಕಷ್ಟ ಹಾರಿಸ್ತಿದ್ರು, ಆದ್ರೆ ಈಗ ಸಂಪ್ರದಾಯ ಎಲ್ಲಿಂದ ಬಂದದ ಗೊತ್ತಿಲ್ಲ, ಎಲ್ಲಾ ಹಬ್ಬಕ್ಕೂ ಢಮ್ 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 ಅಂತ ಹೇಳಿ ಪಟಾಕ್ಷಿ ಹಾರಿಸ್ಕೊತ್ ನಿಂತು ಬಿಡ್ತಾರ. ಅದಕ್ಕೇನು ಹೊತ್ತಿಲ್ಲ ಗೊತ್ತಿಲ್ಲ, ಮುಂಜಾನೆ ರಾತ್ರಿ ಮಲ್ಕೊಂಡಾಗ ಯಾವಾಗ ಬೇಕಾದ ಅವಾಗ ಹಾರ್ತಿರ್ತಾವ. ತನಿ ಬ್ಯಾನಿ ಬಂದ್ಬಿಡ್ತದ. ನೈವೇದ್ಯಕ್ಕಂತ ಹೇಳಿ ನಾನು ಗೆಣಸಿನ ಹೋಳಿಗೆ ಮಾಡಿದ್ದೆ ಇವತ್ತ. ಆಮೇಲೆ ಶಾವ್ಗಿ ಪಾಯಸ ಮಾಡಿದ್ದೆ.
ಸೊ ಆರತಿ ಪೂಜೆ ನೈವೇದ್ಯ ಅದು ಮಾಡಿ ನಾನು ಲಕ್ಷ್ಮೀ ಪೂಜಾ ಮಾಡಿ ಮುಗಿಸಿದೆ. ಅದಾದ್ಮೇಲೆ ದಿವಾಲಿ ಪಾರ್ಟಿ ಅಂಡ್ ಇನ್ನೊಂದು ದಿವಾಲಿ ಅಂತ, ದಯವಿಟ್ಟು ಯಾರು ದಿವಾಲಿ ಅನ್ನಕ್ ಹೋಗ್ಬೇಡ್ರಿ, ಚೆನ್ನಾಗೆ ದೀಪಾವಳಿ ಅಂತ ಹೇಳಿ ಕರೀರಿ. ಮತ್ತ ನಮ್ಮನಿ ಲಕ್ಷ್ಮಿ ಹೆಂಗ್ ಕಾಣಿಸ್ತಿದ್ದಾಳ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಲ್ಲ.